इस सब से आपके जीवन के साथ क्या ताल्लुक है? आप सोचते होंगे कि ये राजनीतिक दल एक दूसरे पे आरोप लगाते रहते हैं कि कोई कहता है संविधान को कमजोर कर रहा है, तो हमें क्या मतलब है इस चीज से? ಇದರೆಲ್ಲದ್ರಿಂದಾನು ಕೂಡ ನೀವು ಯೋಚನೆ ಮಾಡಬಹುದು ನಮಗೆ ಇದಕ್ಕೆ ಏನ್ ಸಂಬಂಧ ಬಂತು. ರಾಜಕೀಯ ಪಕ್ಷಗಳು ಅವ್ರ ಮಧ್ಯ ಹೋರಾಟ ಮಾಡ್ಕೊಳ್ತಾರೆ, ಚರ್ಚೆಗಳು ಮಾಡ್ಕೋತಾರೆ, ಬೇರೆ ಬೇರೆ ಕಾಯ್ದೆಗಳ ಬಗ್ಗೆ ಹೋರಾಟ ಮಾಡ್ತಾರೆ. ಈ ಹೋರಾಟಗಳಿಗೆ ನಮ್ಗೆ ಏನ್ ಸಂಬಂಧ ಇದೆ ಅಂತ ತಾವು ಯೋಚನೆ ಮಾಡಬಹುದು. क्योंकि इनकी हर नीति संविधान के खिलाफ है और हर नीति का असर आपके जिंदगी पे, आपके रोजाना के जीवन में पड़ रहा है. ನಾವಿದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಇವರ ಪ್ರತಿಯೊಂದು ಕ್ರಮ, ಪ್ರತಿಯೊಂದು ಹೆಜ್ಜೆ ಕೂಡ ಸಂವಿಧಾನದ ವಿರೋಧವಾಗಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಒಂದು ಹಿತದ ವಿರೋಧವಾಗಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮಗೆ ತೊಂದರೆ ಕೊಡೋ ರೀತಿಯಲ್ಲಿ ಇಡ್ತಾ ಇರೋದ್ರಿಂದ ನಾವೀ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. देखिए, यहाँ कांग्रेस की सरकार है. आपकी बिजली बिल में 200 यूनिट आपको मुफ्त मिलता है. ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರತಿಯೊಬ್ಬರಿಗೂ ಕೂಡ ವಿದ್ಯುತ್ತಿನ ಬಿಲ್ ಅಲ್ಲಿ 200 ಯೂನಿಟ್ ಉಚಿತವಾಗಿ ಕೊಡ್ತಾ ಇದೆ. आप देश भर में जाइए, देश भर में जाइए, जहां जहां इनकी सरकारें हैं, पूरे देश भर में आप देखिए. मैं गई हूं उत्तर प्रदेश के गांव में, बिल उठा के किसान रोते हैं. देखिए दीदी, 50,000 का बिल आया है, 60,000 का बिल आया है, हमें तो बिजली ही नहीं मिली, बिल आया है. ನೀವು ಬೇಕಾದ್ರೆ ದೇಶಾದ್ಯಂತ ಎಲ್ಲಾದ್ರೂ ಓಡಾಡ್ರಿ, ಬಿಜೆಪಿ ಸರ್ಕಾರ ಇರಂತ ಯಾವ್ದಾದ್ರೂ ರಾಜ್ಯಕ್ಕೆ ಹೋಗಿ. ನಾನ್ ಖುದ್ದಾಗಿ ಓಡಾಡ್ಕೊಂಡು ಬಂದಿದ್ದೀನಿ. ಯುಪಿಗೆ ಹೋಗಿದ್ದೀನಿ. ಯುಪಿಯಲ್ಲಿ ರೈತರು ನಮಗ್ ತೋರಿಸ್ತಾರೆ ಇಲ್ಲಿನ ಸರ್ಕಾರ ನಮ್ಮ ಮೇಲೆ ಹೊರೆ ಆಗ್ತಾ ಇದೆ. 50,000 ವಿದ್ಯುತ್ತಿನ ಬಿಲ್ ತೋರಿಸ್ತಾರೆ, 60,000 ವಿದ್ಯುತ್ತಿನ ಬಿಲ್ ತೋರಿಸ್ತಾರೆ. ನಮ್ಗೆ ಹೊರೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ರಾಜ್ಯಗಳಲ್ಲಿರ್ತಕ್ಕಂಥ ರೈತರ